ರಾಜ್ಯದ ಮತ್ತೊಬ್ಬ ಹಿರಿಯ ರಾಜಕಾರಣಿ ಅಸುನೀಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ನಮ್ಮೊಂದಿಗೆ ಇಲ್ಲ. ಸತತ 50 ವರ್ಷದ ರಾಜಕೀಯ ಮಾಡಿದವರು ಇವರು. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಓಕೆ, ಎಚ್.ಸಿ. ಮಹದೇವಪ್ಪ ಅವರ ಸಂಪರ್ಕ ಕಡಿತಗೊಂಡಿದೆ. ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಅಂತಲೇ ಶ್ರೀನಿವಾಸ್ ಪ್ರಸಾದ್ ಅವರು ತುಂಬಾನೇ ಪ್ರಖ್ಯಾತಿಯನ್ನು ಪಡೆದಿದ್ರು. ಯಾವಾಗ ದಲಿತ ಹೋರಾಟಗಳು ಅಂತ ಕರ್ನಾಟಕದಲ್ಲಿ ಪ್ರತಿಧ್ವನಿಸ್ತಾ ಇದ್ವೋ ಆವಾಗೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಅಲ್ಲಿ ಇರ್ತಾ ಇದ್ರು. ತಮ್ಮ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಅವರು ಒಂದು ರೀತಿ ಹೋರಾಟದ ಬದುಕನ್ನು ಕಂಡವರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ. ಮೂತ್ರಕೋಶ ಸಂಬಂಧಿತ ಕಾಯಿಲೆಯಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀನಿವಾಸ್ ಪ್ರಸಾದ್ ನಿಧನಗೊಂಡಿದ್ದಾರೆ. ಕಳೆದ ತಿಂಗಳು ತಾನೆ ಮಾರ್ಚ್ 17ರಂದು ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಸುಮಾರು 4-5 ವರ್ಷದಿಂದ ಅವರಿಗೆ ವಯೋಸಹಜ ಕಾಯಿಲೆ ಕೂಡ ಕಾಡ್ತಾ ಇತ್ತು. ಸೊ ಹಾಗಾಗಿ ಮುಂದಿನ ಸಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಅವರು ಆವಾಗವಾಗ ಆ ಮಾತನ್ನು ಹೇಳಿಕೊಳ್ತಾ ಇದ್ರು. ಬಿಜೆಪಿ ಹಾಗೂ ತುಂಬ ಸುದೀರ್ಘವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಒಡನಾಟ ಹೊಂದಿರುವಂತಹ ಶ್ರೀನಿವಾಸ್ ಪ್ರಸಾದ್ ಮರೆಯಾಗಿದ್ದಾರೆ. ಅವರು ಸ್ಟೂಡೆಂಟ್ಸ್ ಲೈಫ್ನಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಬಂದವರು. ಸಚಿವರಾಗಿರುವಂತಹ ಡಾಕ್ಟರ್ ವೆಂಕಟೇಶ್ ಅವರು ನಮ್ಮೊಂದಿಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಶ್ರೀನಿವಾಸ್ ಪ್ರಸಾದ್ ಅವರ ಸುದೀರ್ಘ ರಾಜಕೀಯ, ಅವರ ಜೀವನ ಪಯಣ ಅಂತ್ಯಗೊಂಡಿದೆ. ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಶ್ರೀನಿವಾಸ್ ಪ್ರಸಾದ್ ಅವರು 150 ವರ್ಷದ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಜನರ ಪರ ಹೋರಾಟ ಮಾಡಿದವರು. ಮತ್ತೆ ಅತ್ಯಂತ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡ್ಕೊಂಡು ಬಂದಿದ್ದವರು. ನಮ್ಮ ಸ್ವಂತ ಜಿಲ್ಲೆಯವರು, ನಮ್ಗೆಲ್ಲ ತುಂಬಾ ಆತ್ಮೀಯರವರು. ವಿಶೇಷವಾಗಿ ನನ್ನ ಮೇಲೆ ಬಹಳ ಅಭಿಮಾನ ಅವರಿಗೆ. ಹೀಗಾಗಿ ನಾವು ಪಕ್ಷ ಬೇರೆ ಬೇರೆ ಇದ್ರು ತುಂಬಾ ಆತ್ಮೀಯತೆ ಇತ್ತು ನಮಗೂ ಅವ್ರಿಗೂ. ಅವರಾಗ್ಲಿರ್ತಕ್ಕಂಥದ್ದು ನಮ್ಗೆಲ್ಲ ನೋವಿನ ಸಂಗತಿ ಅದು. ಪಾಪ ಅವ್ರು ಬಹಳ ಅನಾರೋಗ್ಯದಿಂದ ಬಹಳ ದಿನದಿಂದ ಪಾಪ ಒದ್ದಾಡ್ತಾ ಇದ್ರು ಅವರು. ಹೌದು ಸರ್. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ವೆಂಕಟೇಶ್ ಸರ್? ಈ ಚುನಾವಣೆ ಸಂದರ್ಭದಲ್ಲಿ ಭೇಟಿ, ನಮ್ಮ ಪಾರ್ಲಿಮೆಂಟ್ ಚುನಾವಣೆ ನಡೀತಲ್ಲ ಆ ಸಂದರ್ಭದಲ್ಲಿ ಭೇಟಿಯಾಗಿದೆ. ಭೇಟಿಯಾಗಿ ಮಾತಾಡಿ ನಾವೇ ಸುಮ್ಮನೆ ಅವರು ರಿಟೈರ್ಡ್ ಆಗಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರು. ಸುಮ್ಮನೆ ಹೋಗಿ ಮಾತಾಡಿಸಿ ಅವ್ರಿಗೆ ನಿಮ್ಮ ನಿವೃತ್ತಿ ಜೀವನ ಆರಾಮಾಗಿರ್ಲಿ ಸರ್, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ವಿಶ್ ಮಾಡಿ ಬಂದಿದ್ದೆ. ಅವರಾಗಲೇ ಅವರು ಬಹಳ ನೋವಿನ ಸಂಗತಿ ನಮ್ಗೆ ಅದು. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಮನೆಯವರಿಗೆ ಈ ದುಃಖ ತಡ್ಕೊಳ್ಳುವಂತ ಶಕ್ತಿ ಸಿಗ್ಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ಓಕೆ ವೆಂಕಟೇಶ್ ಸರ್, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಭಾಗದಲ್ಲಿ ಯಾವಾಗ ದಲಿತ ಹೋರಾಟಗಳು ಅಂತ ಕಾಣಿಸ್ಕೊಳ್ತಾ ಇದ್ವು ಆವಾಗೆಲ್ಲ ಹೋರಾಟದ ಬದುಕನ್ನು ನಡೆಸಿದವರು ಶ್ರೀನಿವಾಸ್ ಪ್ರಸಾದ್ ಅನ್ನುವಂತಹ ಮಾತನ್ನು ಡಾಕ್ಟರ್ ವೆಂಕಟೇಶ್ ಪಶುಸಂಗೋಪನಾ ಸಚಿವರು ನ್ಯೂಸ್ ಫಸ್ಟ್ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಸಂತಾಪವನ್ನು ನಾನು ಸೂಚಿಸ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಹಳೆ ಮೈಸೂರು ಭಾಗದ ಎಲ್ಲ ನಾಯಕರ ಜೊತೆ, ನಾಟ್ ಓನ್ಲಿ ಕಾಂಗ್ರೆಸ್, ಅದು BJP ಆಗಿರಬಹುದು, JDSನ ನಾಯಕರಾಗಿರ್ಬೋದು, ಒಳ್ಳೆ ಒಡನಾಟವನ್ನು ಹೊಂದಿದವರು. ಯಾವಾಗ ದಲಿತ ನಾಯಕರಲ್ಲೇ ಫೈಟ್ ಶುರುವಾಯಿತು, ಸೊ ಆಗ ಕಾಂಗ್ರೆಸ್ನಿಂದ ಬೇಸರಗೊಂಡು ಅವರು BJPಯತ್ತ ತಮ್ಮ ಪಯಣವನ್ನು ಬೆಳೆಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.